ಕಾಂಗ್ರೆಸ್ನೊಳಗೆ ಕಚ್ಚಾಟ, ದಿಲ್ಲಿಯಲ್ಲಿ ಮದ್ದು. ಡಿಕೆ ಸಿದ್ದು ಟೀಮ್ನಿಂದ ಮನವರಿಕೆ ಡೆಡ್ಲೈನ್. ದಲಿತ ಸಿಎಂ ಕೂಗಿಗೆ ಉತ್ತರ ಸಿಗುತ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ದಲಿತ ಸಿಎಂ ದಾಳ. Time will answer for that. We all live on hope. Let us see. My party will take its decision at the right time. Right from booth agent to ಡಿ.ಕೆ. ಶಿವಕುಮಾರ್ ಅವರು ಉಳಿದೆಲ್ಲ ನಾಯಕರುಗಳೆಲ್ಲರೂ ಕೂಡ ಪರಿಶ್ರಮ ಕೊಟ್ಟಿದ್ದಾರೆ ಮತ್ತು ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೊಂದು ಟ್ರೆಂಡ್ ಇದೆ. ಯಾವ್ಯಾವಾಗ ನಾಯಕರಾಗಿರುವರ ಕುರ್ಚಿಗೆ ಆಪತ್ತು ಬರುತ್ತೋ ಆಗೆಲ್ಲ ದಲಿತ ಸಿಎಂ ಅನ್ನುವಂಥ ಒಂದು ದಾಳವನ್ನು ಬಳಕೆ ಮಾಡಲಾಗ್ತಾ ಇರುತ್ತೆ. ಕರ್ನಾಟಕದಲ್ಲಿ ದಲಿತ ನಾಯಕರೊಬ್ಬ ಸಿಎಂ ಆಗಬೇಕಾಗಿರುವ ಅವಕಾಶ ಅನೇಕ ಹಂತಗಳಲ್ಲಿ ರಾಜಕೀಯವಾಗಿ ಬಂದೊದಗಿತ್ತು. ಅನೇಕ ಬಹಳ ದೊಡ್ಡ ದೊಡ್ಡ ನಾಯಕರು ದಲಿತ ಸಮುದಾಯದಿಂದ ಬಂದಂಥವರು ಕರ್ನಾಟಕದ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕಾಗಿತ್ತು ಅನ್ನೋದು ರಾಜಕೀಯದ ವಾಸ್ತವ. ಆದರೆ ಜನಸಂಖ್ಯೆ ಆಧಾರದ ಮೇಲೆ ಆಗಿರ್ಬೋದು ಅಥವಾ ನಾಯಕತ್ವದ ಆಧಾರದ ಮೇಲೆ ಆಗಿರ್ಬೋದು, ದಲಿತ ನಾಯಕರೊಬ್ಬ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕರ್ನಾಟಕದಲ್ಲಿ ಬಹಳ ಹಿಂದೆ ಇತ್ತು, ಇವಾಗಲೂ ಕೂಡ ಇದೆ. ಆದರೆ ಇಲ್ಲಿ ದಲಿತ ಸಿಎಂ ಅನ್ನುವಂಥದ್ದು ಒಂದು ದಾಳವಾಗಿ ಮಾತ್ರ ಬಳಕೆ ಆಗುತ್ತೆ ಹೊರತು ನಿಜಕ್ಕೂ ದಲಿತ ಮುಖ್ಯಮಂತ್ರಿಯನ್ನ ದಲಿತ ನಾಯಕರೊಬ್ಬರನ್ನ ಮುಖ್ಯಮಂತ್ರಿ ಮಾಡುವಂತಹ ಯೋಚನೆ ಕಾಂಗ್ರೆಸ್ನವ್ರಿಗಾದ್ರೂ ಇದೆಯಾ ಅಂತೇಳಿ ನೋಡ್ತಾ ಹೋದ್ರೆ ಅದು ಕೇವಲ ದಾಳ ಉರುಳಿಸೋದಕ್ಕೆ ಮಾತ್ರ ಸೀಮಿತವಾಗದಂತೆ ಗೋಚರಿಸ್ತಾ ಇದೆ. ಈಗ ಪ್ರಸಕ್ತ ಸನ್ನಿವೇಶದಲ್ಲೂ ಕೂಡ ಅಷ್ಟೇನೆ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಾ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ 2013ರಲ್ಲೂ ಕೂಡ ಅವರ ಜೊತೆಗೆ CLP ಸಭೆಯಲ್ಲಿ ಅವ್ರಿಗೆ ಪ್ರತಿಯಾಗಿ ಇನ್ನೊಬ್ಬ ನಾಯಕ ಇದ್ದಂಥದ್ದು, ಶಾಸಕಾಂಗ ಪಕ್ಷದ ಮುಂದೆ ಆಯ್ಕೆಗೆ ಇದ್ದಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. 2023ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಬಿಟ್ಟಂತ ಇನ್ನೊಂದು ಅಸ್ತ್ರ ಆಗಿತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಿದ್ರೆ ಆಗಲಿ ನಾವು ಒಪ್ಕೊಳ್ತೀವಿ ಅಂತ ಹೇಳಿ, ಸೊ ದಟ್ ಸಿದ್ದರಾಮಯ್ಯನವರ ದಾಳವನ್ನು ತಪ್ಪಿಸುವಂತಹ ಒಂದು ಪ್ರಯತ್ನದ ರೀತಿಯಲ್ಲಿ ಕಾಣ್ತಾ ಇತ್ತು. ಈಗ ಮತ್ತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋದನ್ನ ಒತ್ತಡ ಹೇರೋದಕ್ಕೆ ಶಿವಕುಮಾರ್ ಅವರು ಯಾವಾಗ ತನಗೆ ಮುಖ್ಯಮಂತ್ರಿ ಪದವಿ ಸಿಗಬೇಕು ಅನ್ನೋದನ್ನ ಒತ್ತಡ ಹೇರ್ತಾ ಇದ್ದಾರೋ ಆಗ ಮತ್ತೆ ಮುನ್ನೆಲೆಗೆ ಬಂದಿದೆ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ದಾಳ. ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಿಂತಿಲ್ಲ. ಸಿಎಂ, DCM, PCC ಹುದ್ದೆಗಾಗಿ ಪಟ್ಟು ಮತ್ತು ಪೈಪೋಟಿ ಎರಡೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಸಿಎಂ, DCM, PCC ಹುದ್ದೆಗಳಿಗಾಗಿ ದೆಹಲಿ ಅಂಗಳಕ್ಕೆ ಚೆಂಡು ಹೋಗಿದೆ. ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. AICC ಅಧ್ಯಕ್ಷರಾಗಿರುವಂಥದ್ದು ಕೂಡ ಬಹಳ ಪ್ರಮುಖ ದಲಿತ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಹೀಗಾಗಿ ರಾಜ್ಯದ ಆಡಳಿತ ಚುಕ್ಕಾಣಿ ಯಾವ ಸಮುದಾಯಗಳವರ ಜೊತೆಗೆ ಇರುತ್ತೆ, ಯಾವ ವರ್ಗಕ್ಕೆ ಹೋಗಬೇಕು, ಯಾವ ಸ್ವರೂಪದ ನಿರ್ಧಾರಗಳಾಗಬೇಕು, ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಬಹಳ ದೊಡ್ಡದಾದಂತಹ ತೂಕ ಇದ್ದೇ ಇರುತ್ತೆ. ಯಾವುದೇ ನಿರ್ಧಾರ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ಲ ಕೂಡ. ಆದರೆ ಇಲ್ಲಿ ಬಹಳ ದೊಡ್ಡದಾದಂತಹ ವ್ಯೂಹ ರಚನೆಗಳು ಆಗ್ತಾ ಇದ್ದಾವೆ. ಮುಖ್ಯಮಂತ್ರಿ ಆಗೋದಿಕ್ಕೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯಾದ ಅಸ್ತ್ರಗಳ ಪ್ರಯೋಗ ಇಲ್ಲಿ ಆಗ್ತಾ ಇದೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ CM ಸುತ್ತಲೂ ನಡೀತಾ ಇರುವಂತಹ ವ್ಯೂಹಗಳು. CM ಅಸ್ತ್ರ ಒಂದು, ಹೈಕಮಾಂಡ್ ಜೊತೆಗೆ CM ಖುದ್ದು ಸಮಾಲೋಚನೆಯನ್ನ ಮಾಡಬಹುದು. ಆ ಮೂಲಕ ನೀವು ಏನು ಹೇಳಿದ್ರು ಕೂಡ ನಾನು ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಆಲ್ರೆಡಿ ಬಹಳಷ್ಟು ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ತಮ್ಮ 3ನೇ ವರ್ಷದಲ್ಲಿ ಅತಿ ಹೆಚ್ಚು ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರೋದು ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಮಾತ್ರ. ಮತ್ತು ಹಾಗೆಲ್ಲ ಹೇಳುವಾಗ ಕೂಡ ಅವರು ಹೈಕಮಾಂಡ್ ಕಡೆಗೆ ಬೆರಳು ತೋರಿಸಿನೇ ಮಾತನಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ನಾನು ಪಕ್ಷದ ನಿಷ್ಠಾವಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವರಿಷ್ಠರು ಹೇಳ್ದಂತೆ ಕೇಳ್ತೇನೆ ಅನ್ನುವಂತಹ ವಾದವನ್ನ ಸಿದ್ದರಾಮಯ್ಯನವರು ಪದೇ ಪದೇ ಮುಂದಿಡ್ತಾ ಇದ್ದಾರೆ. ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಕರ್ನಾಟಕದ ರಾಜಕಾರಣದಲ್ಲಿರುವ ಅತಿ ದೊಡ್ಡ ಮಾಸ್ ಲೀಡರ್. ಹೀಗಾಗಿ ಅವ್ರಿಗೆ ಅವರದೇ ಆದಂತಹ ಶಕ್ತಿ ಇದೆ, ಅವರದೇ ಆದಂತಹ ರಾಜಕೀಯ ತಂತ್ರಗಾರಿಕೆಗಳು ಕೂಡ ಇದ್ದಾವೆ. ಅದು ಎಲ್ಲ ಊಹೆಗಳನ್ನ ಮೀರಿದ ಸ್ವರೂಪದಲ್ಲಿ ಅವರು ಅಸ್ತ್ರಗಳನ್ನ ಪ್ರಯೋಗಿಸಬಲ್ಲ ಚತುರರು. ಅವರ ಬಗ್ಗೆ ಯಾರು ಯಾವುದೇ ರೀತಿಯಂತ ರಾಜಕೀಯ ಟೀಕೆಯನ್ನು ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯದ ತಂತ್ರಗಾರಿಕೆಯಲ್ಲಿ ಹೇಗೆ ಅವರು ಅಧಿಕಾರವನ್ನು ತನ್ನ ಜೊತೆಗೆ ಉಳಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹಳ ಚಾಣಾಕ್ಷತನದಿಂದ ಹೆಜ್ಜೆ ಇಡಬಲ್ಲರು. ಆಡಳಿತದಲ್ಲೂ ಕೂಡ ಆ ಒಂದು ವೈಖರಿಯನ್ನು ತೋರಿಸಬಲ್ಲರು. ಇಲ್ಲಿ ಎರಡನೇ ಅಸ್ತ್ರ ಸಿದ್ದರಾಮಯ್ಯನವರ ಮುಂದಿರುವಂಥದ್ದು ಆಪ್ತರ ಮೂಲಕವಾಗಿ ಕುರ್ಚಿ
ಭದ್ರಪಡಿಸ್ಕೊಳ್ಳೋದಕ್ಕೆ ಮಾಡುವಂತಹ ತಂತ್ರಗಾರಿಕೆ. ಆ ತಂತ್ರಗಾರಿಕೆ ಬಹಳಷ್ಟು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ರೂಪಗಳಲ್ಲಿ ಮಾಡಿದ್ದಾರೆ. ಅದು 2013ರಿಂದ 2018 ನಡುವೆಯೂ ಕೂಡ ಏನು ಸಿದ್ದರಾಮಯ್ಯನವರು ಬಹಳ ಸೇಫ್ ಆಗಿದ್ರು ಅಂತೇಳಿ ಅಲ್ಲ, ಅಲ್ಲೂ ಕೂಡ ಆಗೊಮ್ಮೆ ಈಗೊಮ್ಮೆ ಬೇರೆ ಬೇರೆ ನಾಯಕರುಗಳು ದಲಿತ ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನುವಂತಹ ದಾಳಗಳನ್ನೆಲ್ಲ ತಂದಿರೋದು ಇತ್ತು. ಇದು 2013ರಿಂದ 2018 ನಡುವೆಯಲ್ಲೂ ಇತ್ತು, ಈಗಲೂ ಕೂಡ ನಡೀತಾ ಇದೆ. ಈಗ ಅಹಿಂದ ದಾಳ ಉರುಳಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಆ ಮೂಲಕವಾಗಿ ಅಹಿಂದ ವರ್ಗಗಳ ಬಲಾಢ್ಯತೆಯನ್ನ, ರಾಜಕೀಯದ ಪ್ರಾತಿನಿಧ್ಯವನ್ನ, ರಾಜಕೀಯದ ಬಲಾಢ್ಯತೆಯನ್ನ ಅವರು ವಿವರಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಹೇಳ್ತಾರೆ. ಹೈಕಮಾಂಡ್ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಆದ್ರೆ ನಾಯಕರುಗಳ ಮನಸ್ಸಿನಲ್ಲಿ, ರಾಜ್ಯ ನಾಯಕರುಗಳ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೈಕಮಾಂಡ್ ಕೂಡ ತಿಳ್ಕೊಳ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಆಪ್ತ ಸಚಿವರು ತಮ್ಮದೇ ಆದಂತಹ ಲಾಬಿಗಳನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಅಂದ ತಕ್ಷಣನೇ ಸಿದ್ದರಾಮಯ್ಯನವರು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮಾತ್ರ ಇರೋದಿಲ್ಲ, ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಲೂ ಇರುವಂತಹ ರಾಜಕೀಯ ಸನ್ನಿವೇಶಗಳನ್ನು ವಿವರಿಸುವಂತಹ ಪ್ರಯತ್ನಗಳು ನಡೀತಾ ಇರ್ತವೆ. ಇಲ್ಲಿ ಮೂರನೇ ಅಸ್ತ್ರ ಇರುವಂಥದ್ದು 40ಕ್ಕೂ ಅಧಿಕ ಆಪ್ತ ಶಾಸಕರು ಶೀಘ್ರವೇ ದೆಹಲಿಗೆ ಹೋಗುವಂಥದ್ದು. ಅಂದ್ರೆ ಇಲ್ಲಿ ಹಿರಿಯ ಶಾಸಕರು ಅನ್ನುವಂತಹ ಒಂದು ಬ್ರ್ಯಾಂಡ್ನ ಅಡಿಯಲ್ಲಿ ಆ ಒಂದು ಬ್ಯಾನರ್ ಅನ್ನು ಹಿಡ್ಕೊಂಡು ನಾವು ಹಿರಿಯ ಶಾಸಕರು, ನಮಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡಿ, ನಮ್ಮಲ್ಲಿ ಕನಿಷ್ಠ 20 ಮಂದಿಯನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತೇಳಿ ಒತ್ತಡವನ್ನು ಹೇರುವಂಥದ್ದು. ನಿಮ್ಗೆ ಗೊತ್ತಿರಲಿ 2016ರಲ್ಲಿ ಸಿದ್ದರಾಮಯ್ಯನವರು ಇದೇ ರೀತಿಯಾಗಿ ಸಂಪುಟದ ಪುನರ್ರಚನೆ ಮಾಡಿದ್ರು. ಅವತ್ತು ಕೂಡ ಅವರು 14ಕ್ಕೂ ಹೆಚ್ಚು ಸಚಿವರುಗಳನ್ನ ಬದಲಾವಣೆ ಮಾಡಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಸಿದ್ದರಾಮಯ್ಯನವರು ಅದೇ ರೀತಿಯಂತ ಯೋಚನೆಯನ್ನ ಮಾಡ್ದಂಗೆ ಕಾಣ್ತಾ ಇದೆ. ಆದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ ಈ ಬಾರಿಯ ಸಿಚುವೇಶನ್ ಸ್ವಲ್ಪ ವಿಭಿನ್ನವಾಗಿದೆ. ಈ ಕಳೆದ ಬಾರಿ ಸಂಪುಟ ಪುನರ್ರಚನೆ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ತಳುಕು ಹಾಕೊಂಡಿರಲಿಲ್ಲ, ಆದ್ರೆ ಈ ಬಾರಿ ಸಂಪುಟ ಪುನರ್ರಚನೆ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಯ ತುಲನೆಯೂ ಕೂಡ ಆಗ್ತಾ ಇದೆ. ಸಂಪುಟ ಪುನರ್ರಚನೆ ಆಗುವಾಗ ಮುಖ್ಯಮಂತ್ರಿ ಕೂಡ ಬದಲಾಗಲಿ ಅನ್ನುವಂತಹ ಚರ್ಚೆಗಳು ಜೋರಾಗಿದ್ದಾವೆ. ಅಶೋಕ್ ಪಟ್ಟಣ ನೇತೃತ್ವದಲ್ಲಿ ದೆಹಲಿಗೆ ಶಾಸಕರು ಹೋಗೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಮೇ 4ರ ನಂತರ ಅವರು ದೆಹಲಿಗೆ ಹೋಗಬಹುದು. ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಾಯವನ್ನು ಮಾಡಬಹುದು. ಅಲ್ಲಿ ಬಹಳ ಗಮನಾರ್ಹವಾದಂತಹ ಸಂಗತಿ ಅಂದ್ರೆ ಅವರು ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಒತ್ತಡವನ್ನ ಹೇರುವ ಪ್ರಯತ್ನ ಮಾಡೋದಿಲ್ಲ ದೆಹಲಿಗೆ ಹೋದಾಗ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಎಲ್ಲ ಸಂಪುಟ ವಿಸ್ತರಣೆ ಆದ್ರೆ ಸಾಕು, ಪುನರ್ರಚನೆ ಆದ್ರೆ ಸಾಕು, ಈ ಅಭಿಪ್ರಾಯ ವ್ಯಕ್ತವಾಗ್ತಾ ಇದ್ದಂತೆಯೇ ಪಕ್ಷದ ನಾಯಕತ್ವಕ್ಕೂ ಕೂಡ ಶಾಸಕರ ಮೆಜಾರಿಟಿ ಶಾಸಕರ ಅಭಿಪ್ರಾಯ ಏನು ಅನ್ನೋದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ತಂತ್ರಗಾರಿಕೆಯೊಂದು ನಡೀತಾ ಇದೆ. ಅಶೋಕ್ ಪಟ್ಟಣ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ, ತೋರಿಸ್ತೀನಿ. 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಾವು ಸ್ವಾಮಿ ನಮಗೆ ಸುರ್ಜೇವಾಲಾ ಅವರು ಹೇಳಿದ್ದು ಏನಂದ್ರೆ, ನಮ್ಗೆ ಅವಾಗ ಮಿನಿಸ್ಟ್ರಿ ಮಾಡೋ ಟೈಮ್ಗೆ ಒಂದು 4-5 ಜನ, 10 ಅಲ್ಲ 15 ಅವ್ರು ಹೇಳಿದ್ದು, ವಿ ವಿಲ್ ರಿಟೈನ್ 4-5 ಸೀನಿಯರ್ ಮಿನಿಸ್ಟರ್ ಆ್ಯಂಡ್ ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ ಅಂತ ಹೇಳಿದ್ರು. ಹಾಗೆ ಈ 30 ಜನ ಕೊಡ್ಬೇಕು ಅವ್ರು. ಹಂಗೆ ನೋಡ್ಬೋದು, ವಿಲ್ ರಿಟೈನ್ 4-5 ಸೀನಿಯರ್ ಅಂದರೆ 34 4 ಜನ ಹೋದರು, ಇನ್ನು 30 ಜನ ಆಯಿತು. ನಮಗೆ 30 ಜನ ಕೊಡೋದು ಬೇಡ, 25 ಜನಕಾರ ಕೊಡಿ ಅಂತ ನಮ್ಮದು ಬೇಡಿಕೆ ಇದೆ. ಇಲ್ಲಿ ಅಶೋಕ್ ಪಟ್ಟಣ ಅವರು ಮಂತ್ರಿ ಆಗಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ತಲೆಗೆ ಗಾಂಧಿ ಟೋಪಿಯನ್ನು ಕೂಡ ಹಾಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು. ಆದರೆ ಅಶೋಕ್ ಪಟ್ಟಣ ಅವರು ಸಾಮಾನ್ಯವಾಗಿ ಈ ರೀತಿಯ ಗಾಂಧಿ ಟೋಪಿಯನ್ನು ಹಾಕೊಂಡು ಕಣ್ಣಿಗೊಂದು ಕನ್ನಡಕ ಹಾಕೊಂಡು ತಲೆ ಮೇಲೆ ಅದು ಒಳ್ಳೆ ಕನ್ನಡಕವನ್ನು ಹಾಕೊಳ್ತಾರೆ ಅವರು, ಕೂಲಿಂಗ್ ಗ್ಲಾಸ್ಗಳನ್ನು ಹಾಕೊಳ್ತಾರೆ. ಅದ್ರ ತಲೆ ಮೇಲೆ ಇದ್ದಕ್ಕಿದ್ದಂತೆಯೇ ಗಾಂಧಿ ಟೋಪಿ ಕಾಣಿಸ್ಕೊಂಡಿದೆ. ಮಂತ್ರಿ ಆಗಬೇಕು ಅಂತ ಅವರಂತೂ ಬಹಳ ಸೀರಿಯಸ್ ಆಗಿ ನಿರ್ಧಾರವನ್ನ ಮಾಡಿರುವಂಥದ್ದು ಗೋಚರಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಸೀರಿಯಸ್ನೆಸ್ ಅನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ದಿಲ್ಲಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ. ವಿಶೇಷವಾಗಿ ಮಹದೇವಪ್ಪ ಅವರ ಜೊತೆಗೆ BK ಹರಿಪ್ರಸಾದ್ ಅವರು, ಅಂಬರಗೌಡ ಬಾದರ್ಲಿ ಅವರು, ಸಲೀಂ ಅಹಮದ್ ಅವರು, ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದರು. ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಡಿನ್ನರ್ ಮೀಟಿಂಗ್ ಆಗಿದೆ. ಅಂದರೆ ದೆಹಲಿಯಲ್ಲಿ ಇದ್ದಾಗ ಜೊತೆ ಸೇರುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅದರ ಭಾಗವಾಗಿಯೂ ಕೂಡ ಇರಬಹುದು. ಯಾಕಂದರೆ ಮಹದೇವಪ್ಪ ಅವರ ಮಗ MP ಆಗಿರೋದ್ರಿಂದಾಗಿ ಅಲ್ಲಿ ಇವರು ಡಿನ್ನರ್ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಸಂಸದ ಸುನೀಲ್ ಬೋಸ್ ಮನೆಯಲ್ಲಿ ನಾಯಕರ ಸಭೆ ಆಗಿದೆ, ಚರ್ಚೆಗಳು ನಡೆದಿದ್ದಾವೆ. ರಾಜಕೀಯ ನಾಯಕರುಗಳು ಜೊತೆಯಾಗಿ ಕೂತ್ಕೊಂಡು ಚರ್ಚೆ ನಡೆಸುವಾಗ ಕೇವಲ ದೆಹಲಿಯಲ್ಲಿ ಬಿಸಿಲು ಜಾಸ್ತಿ ಇದೆ, ಹವೆ ಅಷ್ಟು ಚೆನ್ನಾಗಿಲ್ಲ, ಈ ರೀತಿಯಾಗಿ ಮಾತಾಡಲಿಕ್ಕಿಲ್ಲ. ಅವರು ರಾಜಕೀಯದ ಬಗ್ಗೆ ಮಾತಾಡಿರ್ತಾರೆ, ಕರ್ನಾಟಕದ ರಾಜಕೀಯದ ಬಗ್ಗೆ ಮಾತಾಡಿರ್ತಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅವರ ನಡುವೆ ಸುದೀರ್ಘ ಚರ್ಚೆ ಆಗಿರುವಂತಹ ಸಾಧ್ಯತೆಗಳಿದ್ದಾವೆ. ವಿಶೇಷವಾಗಿ ನಾಯಕತ್ವದ ವಿಚಾರದಲ್ಲಿ ಇವರೆಲ್ಲರೂ ಕೂಡ ಬಹುತೇಕ ಒಂದೇ ಗ್ರೂಪ್ನಲ್ಲಿ ಇದ್ದು ಕೆಲಸ ಮಾಡ್ತಾ ಇರುವಂತಹವರು. ಮಹದೇವಪ್ಪ, ಹರಿಪ್ರಸಾದ್, ಸಲೀಂ ಅಹಮದ್, ಹಾಗೆಯೇ ಹಂಪನಗೌಡ ಬಾದರ್ಲಿ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಿಎಂ ಬದಲಾವಣೆ, ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ನಾಯಕರ ನಡುವೆ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಅಹಿಂದ ವರ್ಗವನ್ನು ಹಿಡಿದಿಟ್ಟುಕೊಳ್ಳೋದಕ್ಕಾಗಿ ಸಂಪುಟದಲ್ಲಿ ಸ್ಥಾನಮಾನಕ್ಕೆ ಕೂಡ ಆಗ್ರಹ ಈ ನಾಯಕರುಗಳಿಂದ ಕೇಳಿ ಬಂದಿದೆ.
ಈ ಒಂದು ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಅಹಿಂದ ವರ್ಗಗಳನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಟುಕೊಳ್ಳುವಂಥ ತಂತ್ರಗಾರಿಕೆ. ಈಗ ಇದೇ ಸಂದರ್ಭದಲ್ಲಿ ದಲಿತ ಸಿಎಂ ದಾಳವನ್ನು ಉರುಳಿಸಿದ್ದಾರೆ. ಬದಲಾವಣೆ ಪುನರ್ರಚನೆ ಕೂಗಿನ ಬೆನ್ನಲ್ಲೇ ದಲಿತ ಮುಖ್ಯಮಂತ್ರಿ, ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಖರ್ಗೆ ಅವರನ್ನ ಭೇಟಿಯಾದಂತಹ ನಾಯಕರಿಂದ ದಲಿತರಿಗೆ ಸಿಎಂ ಸ್ಥಾನದ ಡಿಮ್ಯಾಂಡ್ ಅನ್ನು ಮುಂದಿಡಲಾಗಿದೆ. ಕರ್ನಾಟಕದಲ್ಲಿ ನೀವೇನಾದರೂ ಬದಲಾವಣೆ ಮಾಡೋದಿದ್ರೆ ದಲಿತರೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥದ್ದನ್ನ ಬಹುಶಃ ಈ ಹಿಂದೆ ಅನೇಕರಿಗೆ ಅವಕಾಶಗಳಿದ್ವು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರುಗಳಿಗೆ ಈ ರೀತಿಯಂತ ಅವಕಾಶಗಳು ಬಂದಿದ್ವು. ಆದರೆ ಈ ಬಾರಿ ಏನು ದಲಿತ ಸಮುದಾಯದಿಂದ ಕೂಗು ಬರ್ತಾ ಇದೆಯಲ್ಲ, ಅಷ್ಟು ದೊಡ್ಡ ಸ್ವರದ ಒಂದು ಕೂಗು ಈ ಹಿಂದೆ ಬಂದಿರಲಿಲ್ಲ. ಆದರೆ ಈಗ ಅಂಥದ್ದೊಂದು ಅವಕಾಶಗಳು ಸೃಷ್ಟಿಯಾಗುತ್ತಾ ಅಂತ ನೋಡಬೇಕು. ಬದಲಾವಣೆ ಮಾಡೋದೇ ಆದರೆ ದಲಿತರನ್ನೇ ಮಾಡಿ. ಒಂದು ವೇಳೆ ನೀವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ಆಗ ದಲಿತ ವ್ಯಕ್ತಿಯೊಬ್ಬರನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಪಟ್ಟು ಹಿಡಿತಾ ಇದ್ದಾರೆ. ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ದಲಿತರನ್ನ ಮುಖ್ಯಮಂತ್ರಿ ಮಾಡಿದಾಗ, ಅದು ಪಂಜಾಬ್ನಲ್ಲಿರ್ಬೋದು, ಅದು ಮಹಾರಾಷ್ಟ್ರದಲ್ಲಿರ್ಬೋದು, ದಲಿತರನ್ನ ಮುಖ್ಯಮಂತ್ರಿ ಆಗಿರುವಂಥದ್ದೆಲ್ಲವೂ ಕೂಡ ಅರ್ಧದ ನಂತರ ಅಥವಾ ಈ ರೀತಿಯಿಂದ ರಾಜಕೀಯವಾಗಿ ಏನೋ ಬದಲಾವಣೆ ಮಾಡಬೇಕೆಂದು ಹೊರಟಂತಹ ಸಂದರ್ಭಗಳಲ್ಲೇ ಜಾಸ್ತಿ ಇದೆ. ಹಾಗಾಗಿ ಇಲ್ಲೂ ಕೂಡ ಅಂಥದ್ದೊಂದು ಒತ್ತಡವನ್ನು ಹೇರುವ ತಂತ್ರಗಾರಿಕೆಯನ್ನು ದಲಿತ ಸಮುದಾಯದವರು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಈಗ ಮುಂದೆಲೆಗೆ ಬರ್ತಾ ಇದೆ. ಖರ್ಗೆ ಅವರಿಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ. ಎಐಸಿಸಿ ಅಧ್ಯಕ್ಷರಿದ್ದಾರೆ, ಅವರು ಈಗ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನ ಮಾಡಬೇಕಾದಂತಹ ಹುದ್ದೆಯಲ್ಲಿ ಕುಳಿತಿರುವ ವ್ಯಕ್ತಿ ಈಗ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರಾ? ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಆದರೆ ಖರ್ಗೆ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಅವಕಾಶದ ಬಗೆಗಿನ ಆಸೆ ಬಹುಶಃ ಕಡಿಮೆ ಇರಲಾರದು. ಈ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಯಾಕಂದ್ರೆ ಪರಮೇಶ್ವರ್ ಅವರ ಹೆಸರನ್ನು ದಲಿತ ಮುಖ್ಯಮಂತ್ರಿ ಆಗುತ್ತಿದ್ದಾರೆ, ಪರಮೇಶ್ವರ್ ಅವರ ಹೆಸರು ಮುಂಚೂಣಿಯಲ್ಲಿ ಇರುವಂತಹ ಹೆಸರು. ಆದರೆ ಪರಮೇಶ್ವರ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ ಎಐಸಿಸಿ ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರತಕ್ಕಂಥವ್ರು, ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದ್ರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಕ್ಕೆ ನೋಡಿದ್ರೆ ಅವ್ರಿಗೂ ಕೂಡ ಸಿಎಂ ಆಗುವಂತ ಆಸೆ ಏನಾದ್ರು ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದ್ರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದ್ರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಹೌದು, ಸಮಾವೇಶ ಆಗಬೇಕು, ಅವರೆಲ್ಲ ಅವರವರ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಸಮಾವೇಶ ಮಾಡಿದ್ರೆ ಒಳ್ಳೇದು. ಅಲ್ಲ, ಇದು ಅದರಲ್ಲೇ ಸೇರಿದ್ಯಲ್ಲ. ಅಹಿಂದ ಅಂದ್ರೆ ದಲಿತರು ಸೇರಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಅಪೋಸಿಷನ್ ಲೀಡರು, ನಮ್ಮ ನಾಯಕರು ಸೋನಿಯಾ ಗಾಂಧಿಯವರು, ಇವರೆಲ್ಲ ಏನು ನಿರ್ಣಯ ತಗೋತಾರೆ ಅದನ್ನು ನಾವು ತಲೆಬಾಗಿ ಎಲ್ಲರೂ ಒಪ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರೇ ಈಗ ಹೇಳಿದಾಗ ಹೈಕಮಾಂಡ್ ಇಸ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ಅವರು ಯಾವಾಗ ಏನು ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕು, ಇವೆಲ್ಲ ವಿಚಾರಗಳು ಇವತ್ತು ಸಹ ಅವರು ನಿರ್ಧಾರ ಮಾಡ್ತಾರೆ. ನಾಯಕತ್ವದ ಗೊಂದಲನೂ ಕೂಡ ಅವರೇ ಬಗೆಹರಿಸ್ತಾರೆ. ಯಾರು ಹಕ್ಕುಗನ್ನು ಎಬ್ಬಿಸಿದ್ದಾರೆ, ಅದನ್ನು ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ತದೆ. ನಾವು ಯಾವುದೋ ನಾವು ಲಿಂಗಾಯತರು ಮಾಡಿರಿ, ಮತ್ತೊಂದು ಮಾಡಿರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ನಮ್ಮ ಇದನ್ನು ನಾವು ಬೇಡಿಕೆ ಇಡ್ಬೋದು, ತಪ್ಪೇನಿಲ್ಲ ಅದೊಂದು ಸಹ. ಆದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಸೈಡ್ ಬೈ ಹೈಕಮಾಂಡ್. ನನ್ನ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡಿದ್ದು ನನಗೆ ಗೊತ್ತಿಲ್ಲ, ಆದರೂ ಅವರು ಸಮರ್ಥರಿದ್ದಾರೆ. ಇಷ್ಟು ಮಾತು ನನ್ನ ಸ್ನೇಹಿತರು ಅವರು ಸಮರ್ಥರಿದ್ದಾರೆ, ಅವರು ಸಂಘಟನೆ ಇದೆ. ನನಗೆ ಆಸಕ್ತಿ ಇರುವುದು ಬಿಡೋದು ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ 4 ಗೋಡೆ ಮಧ್ಯೆ ಹೇಳ್ತೀನಿ. ನಾನು ಇಲ್ಲೇನೋ ಒಂದು ಹೇಳ್ತೀನಿ, ಪಬ್ಲಿಕ್ನಾಗ ನಾನು KPCC ಅಧ್ಯಕ್ಷ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಗ್ತೀನ. ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಶಾಸಕರು ನಿರ್ಧಾರ ಮಾಡ್ತಾರೆ.
ನಮಗೆ ಸ್ವಯಂ ಘೋಷಣೆ ಮಾಡ್ಕೊಂಡು ನಾವು ಇದು ಮಾಡಿದಾಗ ಅರ್ಥ ಆಗ್ತಾ ಇಲ್ಲ. ಹೀಗೆ ಎಲ್ಲರೂ ಕೂಡ ಹೈಕಮಾಂಡ್ ನಾಮದ ಪಠಣನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಹೈಕಮಾಂಡ್ ನಾಮದ ಪಠಣ ಜೋರಾಗ್ತಾ ಇದೆ. ನನ್ನ ನಾಯಕತ್ವದಿಂದಲೇ 136 ಸೀಟುಗಳು ಅಂತ ಹೇಳಿ DK ಶಿವಕುಮಾರ್ ಅವರು ನಿನ್ನೆ ನೆಟ್ವರ್ಕ್ 18ನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ನ್ಯೂಸ್ 18ನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ, ನೆಟ್ವರ್ಕ್ 18ನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಸಿಎಂ ಕುರ್ಚಿ ನಾಯಕತ್ವ ವಿಚಾರದ ಚರ್ಚೆ ವೇಳೆಯಲ್ಲಿ ಶಿವಕುಮಾರ್ ಅವರು ಉರುಳಿಸಿರುವಂತಹ ಈ ಒಂದು ದಾಳ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ನೆಟ್ವರ್ಕ್ 18 ಮೀಡಿಯಾ ಆ್ಯಂಡ್ ಇನ್ವೆಸ್ಟ್ಮೆಂಟ್ನ ಸಮೂಹ ಸಂಸ್ಥೆಯ ಮನಿ ಕಂಟ್ರೋಲ್ ಫ್ಯೂಚರ್ ಆಫ್ ವರ್ಕ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ನಿನ್ನೆ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಗೆ, ನೆಟ್ವರ್ಕ್ 18ನ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು, ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ. ಅಂದರೆ ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ, ನೀವು ಮುಂದಿನ ಮಾನ್ಸೂನ್ ಸೆಷನ್ನಲ್ಲಿ ಅಂದರೆ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಭಾಗಿಯಾಗ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಅವ್ರಿಗೆ ಕೇಳಲಾಯಿತು. ಯಾಕೆಂದರೆ ಅವರ ಆಪ್ತರೆಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ಲ, ಮೇ 15ನೇ ತಾರೀಕಿಗೆಲ್ಲ ಅವರು ಮುಖ್ಯಮಂತ್ರಿ ಆಗೋಗ್ಬಿಡ್ತಾರೆ ಅಂದರೆ, ಹಾಗೇನಾದ್ರೂ ಆಯಿತು ಅಂತ ಹೇಳಿದ್ರೆ ಮುಂದಿನ ಸೆಷನಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅವರು ಪಾಲ್ಗೊಳ್ಬೇಕು. ಅದಕ್ಕೆ ಅವರು ಹೇಳಿದ್ದಾರೆ, ಪಕ್ಷ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ನಿಂತಿಲ್ಲ, ಅವರು ಇನ್ನೂ ಒಂದು ಅಂಶವನ್ನು ಹೇಳಿದ್ದಾರೆ, ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಹೌದು, ಅಫ್ಕೋರ್ಸ್ ಅವರೇ PCC ಅಧ್ಯಕ್ಷರಾಗಿರುವ ಅವಧಿಯಲ್ಲಿ ಬಂದಿರುವಂಥದ್ದು. ಆದರೆ ಅವರು ಕ್ಲೈಮನ್ನು ಬಹುಶಃ ಹಿಂದೆಂದಿಗಿಂತ ಹೆಚ್ಚು ಸ್ಟ್ರೆಸ್ ಮಾಡಿ ಹೇಳಿರುವಂಥ ಅಂಶ ಅಂದರೆ, ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ರಾಜ್ಯದ ಜನತೆ ನಮಗೆ ಬಹುಮತವನ್ನು ನೀಡಿದ್ದಾರೆ, 136 ಸೀಟುಗಳನ್ನು ಗೆಲ್ಲಿಸಿದ್ದಾರೆ, ನನ್ನ ನಾಯಕತ್ವದಲ್ಲೇ ಬಂದಿರುವಂಥದ್ದು ಆ 136 ಸೀಟು. ಪಕ್ಷ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ನಮ್ಮಲ್ಲಿ ಬೇರೆ ಬೇರೆ ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ, ಬಯಕೆಗಳಿರ್ತವೆ, ಆದರೆ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ ಅಂತೇಳಿ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ DCM ಅವರ ಮಾತು ಸಹಜವಾಗಿಯೇ ಇದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಈ ಮಾತುಗಳ ಮೂಲಕವಾಗಿ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. This room want to know, as monsoon reaches the state by the end of May or early June, will you reach the Vidhan Sauda before that as the Chief Minister? Will you be the Chief Minister when the monsoon session starts? See, time will answer for that. We all live on hope. We all live on various aspirations. The people of Karnataka, under my leadership, has given a mandate of 136 members. Let us see. My party will take its decision at the right time, and you will also display whatever the result is there on your screen. Thank you, sir. Thanks a lot. Many people. ಇದು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ದಿವಸ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ DK ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರು ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತು ದಿವಸ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಯಾರೆಲ್ಲರೂ ಇರ್ಬೋದು. ಇವತ್ತು ದಿವಸ ಎಲ್ಲರೂ ಕೂಡ ಅನೇಕ ಜನ ಇವತ್ತು ದಿವಸ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿರೋ ಬರೇ ನಾಯಕರು ಇರ್ತೀವಿ ಅಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಶ್ರಮ ಕುಡುಗೊಬ್ಬ ಬೂತ್ ಏಜೆಂಟ್ಸನ್ನು ಕೂಡ ಇವತ್ತು ದಿವಸ ನಮ್ಮ ಪಕ್ಷ ಅಧಿಕಾರ ಬರಲಿಕ್ಕೆ ಎಲ್ಲರೂ ಕೂಡ ರೈಟ್ ಫ್ರಮ್ ಬೂತ್ ಏಜೆಂಟ್ ಟು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲ ಉಳಿದೆಲ್ಲ ನಾಯಕರುಗಳು ಎಲ್ಲರೂ ಕೂಡ ಪರಿಶ್ರಮ ಕೊಟ್ಟಿದ್ದಾರೆ ಮತ್ತು ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಜನ ಹೀಗೆ ನನ್ನ ನಾಯಕತ್ವದಲ್ಲಿ ಅಂತ ಅವರು ಹೇಳ್ತಾ ಇದ್ರೆ, ಇವರು ಹೇಗೆ ಅದು ಸಾಮೂಹಿಕ ನಾಯಕತ್ವ ಅನ್ನೋದನ್ನು ವಿವರಿಸ್ತಾ ಹೋಗಿದ್ದಾರೆ MB ಪಾಟೀಲ್. ಕಾಂಗ್ರೆಸ್ನವರೇ ಹೀಗೆ ಮಾತಾಡ್ತಿರುವಾಗ BJPಯವರು ಸುಮ್ಮನೆ ಇರ್ತಾರೆ. ಆ BJP ನಾಯಕರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ದೆಹಲಿ ಯಾತ್ರೆ ಯಾವ ರೀತಿ ನಡೀತಾ ಇದೆ ತಾವು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಅವರ ತಂಡ ಕರ್ಕೊಂಡು ದೆಹಲಿಗೂ ಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರು ಕೂಡ ದೆಹಲಿಗೆ ದೌಡಾಯಿಸ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀರಿ. 4ನೇ ತಾರೀಕಿನ ಫಲಿತಾಂಶ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಬಹುಶಃ ಈ ಫಲಿತಾಂಶ ಬಂದ ನಂತರದಲ್ಲಿ ಆಡಳಿತ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತದೆ. ಇದು ಆಡಳಿತ ಪಕ್ಷದಲ್ಲೇ ಮಾತಾಡ್ತಾ ಇದ್ದಾರೆ.
ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವರೇ ಕೃಷಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಯಾವುದು 1 ದಿನಕ್ಕ ಸುಲ್ತಾನ, 2 ದಿನಕ್ಕ ಸುಲ್ತಾನ, 10 ದಿನಕ್ಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಹೆಸರು ಇರ್ತಾನ ಕೃಷಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೂ ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರ ಬಿಡಿಸ್ಕೊಂತಾರ ಅವರು ಬಿಟ್ಟಿರೋಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಹೀಗೆ ಸರ್ಕಾರದಲ್ಲಿ ಇರುವಂತಹ ಗೊಂದಲಗಳು ಸಹಜವಾಗಿಯೇ ಅಡ್ಮಿನಿಸ್ಟ್ರೇಷನ್ ಮೇಲೆ ಹೊಡೆತವನ್ನು ಬೀಳ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಸರ್ಕಾರ ಬಲಿಷ್ಠವಾಗಿರಬೇಕು, ಸರ್ಕಾರದಲ್ಲಿ ಗೊಂದಲಗಳು ಇರಬಾರ್ದು. ನಾಳೆ ಯಾರು ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ ಜನರನ್ನ ಅಲ್ಲ, ಅಧಿಕಾರಿಗಳನ್ನು ಕೂಡ ಕಾಡಬಾರ್ದು. ಹಾಗೇನಾದ್ರೂ ಕಾಡೋದಕ್ಕೆ ಶುರುವಾಯಿತು ಅಂತ ಹೇಳಿ ಆದರೆ ಅದು ಆಡಳಿತ ಅನ್ನುವಂತಹ ಏನು ತೇರನ್ನು ಎಳೆಯುವಂಥದ್ದಕ್ಕೆ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಈಗ ರಾಜ್ಯ ಕಾಂಗ್ರೆಸ್ಸನ್ನು ಬಾಧಿಸ್ತಾ ಇರುವಂತಹ ಸಮಸ್ಯೆ.